ಫ್ಲಾಶ್ಬ್ಯಾಕ್ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಹಿರಿಯ ನಿರ್ಮಾಪಕ, ನಟ ಮತ್ತು ನಿರ್ದೇಶಕರಾದಂಥ ದ್ವಾರಕೀಶ್ ಅವರೇ. ನಿಮ್ಮ ಇತಿಹಾಸ ನೋಡಿದಾಗ ಅಂತಂದ್ರೆ ನೀವು ಯಾವಾಗ ಬಂದ್ರಿ, ಏನು ಮಾಡಿದೆ ನೋಡಿದ್ರೆ ನಿಜಕ್ಕೂ ಒಂದು ಕ್ಷಣ ಬೆರಗು ಹುಟ್ಟುತ್ತೆ, ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತಂದರೆ ಮೊದಲನೇದಾಗಿ ನಟರಾಗಿ ಬಂದು ಅಲ್ಪಾವಧಿಯಲ್ಲಿ ನಿರ್ಮಾಪಕರಾದ್ರಿ, ಮತ್ತು ನಟರಾಗಿ ಬಂದದ್ದು ಕೂಡ ಏನಂದರೆ ಕಾಮಿಡಿ ಇಂದ ಶುರು ಮಾಡಿಕೊಂಡು ನೀವು ಮುಖ್ಯ ಪಾತ್ರಧಾರಿಯಾಗಿ ಕೂಡ ಸಾಕಷ್ಟು ಚಿತ್ರಗಳು ಮಾಡಿಕೊಂಡ್ರೆ. ನಿಮ್ಮ ನಟನಾಗಿ ನಿಮ್ಮ ಎಂಟ್ರಿ, ಸಿನಿಮಾ ರಂಗಕ್ಕೆ ನಿಮ್ಮ ಎಂಟ್ರಿ ಅದು ಈಸಿ ಆಗಿತ್ತಾ, ಕಷ್ಟ ಆಗಿತ್ತಾ, ಹೇಗಾಗಿತ್ತು? ಒಂದು ಈ ಅಮೃತ ಮಹೋತ್ಸವದಲ್ಲಿ ನಾನು ಖಂಡಿತವಾಗಲೂ ಜ್ಞಾಪಿಸ್ಕೋಬೇಕಾದ್ದು ನಮ್ಮ ಮಾವ ಹುಣಸೂರು ಕೃಷ್ಣಮೂರ್ತಿಗಳು. ನಮ್ಮ ಮಾವ ಹುಣಸೂರು ಅವರು ಚಿತ್ರರಂಗದಲ್ಲಿ ಇಲ್ಲದೆ ಹೋಗಿದ್ದರೆ ನಾನು ಖಂಡಿತ ಚಿತ್ರರಂಗಕ್ಕೆ ಬರಲಿಲ್ಲ. ಅದೆಲ್ಲೋ ಜೀನ್ಸಲ್ಲಿ ಬಂತು ಅಂತ ಕಾಣುತ್ತೆ. ಯಾಕೆಂದರೆ ನಮ್ಮ ಸೋದರ ಮಾವ ಕೂಡ ನಾಟಕದಲ್ಲಿದ್ದರಂತೆ. ಸೊ ಎಲ್ಲೋ ನಾನು ಅಂಗಡಿಯಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದವನು ಸಿನಿಮಾಕ್ಕೆ ಬರೋ ಹಂಗಾಯ್ತು. ನಾನು ಚಿತ್ರರಂಗಕ್ಕೆ ಬರೋಕ್ಕೆ ಕಾರಣ ಒಂದು ಮಾವ ಹುಣಸೂರು ಕೃಷ್ಣಮೂರ್ತಿ, ಇನ್ನೊಂದು ನಮ್ಮ ಸಿ ವಿ ಶಂಕರ್. ನನಗೂ ಹೃದಯದಲ್ಲಿತ್ತು, ನಾಟಕಗಳೆಲ್ಲ ಪಾತ್ರ ಮಾಡ್ತಾ ಇದ್ದೆ. ಅದರಿಂದ ನಾನು ಚಿತ್ರರಂಗಕ್ಕೆ ಬರೋಕ್ಕೆ ಸಾಧ್ಯವಾಯಿತು. ಅದರಿಂದ ನಾನು ಬಂದೆ. ಓಕೆ, ಈ ಸಂದರ್ಭದಲ್ಲಿ ಒಂದು ನನಗೆ ನೆನಪು ಬರ್ತಾ ಇದೆ. ಮೈಸೂರಿನ ಗಾಂಧಿ ಚೌಕದಲ್ಲಿ ಭಾರತ್ ಆಟೋ ಸ್ಪೇರ್ಸ್ ಅಂತ ಒಂದು ಅಂಗಡಿ, ಅದು ನೀವು ಅಲ್ಲಿ ನಿಮ್ಮ ಅಂಗಡಿ? ಎಸ್, ಚಿತ್ರರಂಗಕ್ಕೆ ಬರೋಕ್ಕಿಂತ ಮುಂಚೆ ನೀವು? ಓಕೆ, ಹೌದು, ಖಂಡಿತವಾದ. ಅಲ್ಲಿ ಅದು ನಮ್ಮ ಅಣ್ಣ ನನಗೋಸ್ಕರ ಇಟ್ಕೊಟ್ಟಿದ್ದ ಅಂಗಡಿ. ಎಲ್ಲಿ ನಾನು ಸಿನಿಮಾಕ್ಕೆ ಹೋಗ್ಬಿಡ್ತೀನೋ ಅಂತ ನಾನು ಓದ್ತಾ ಇದ್ದಾಗಲೇ ಅಂಗಡಿ ಇಟ್ಕೊಟ್ಬಿಟ್ಟ. ನನ್ನ ತಮ್ಮ ಅಲ್ಲಿ ಎಲ್ಲೂ ಹೋಗ್ಕೊಡ್ದು ಸಿನಿಮಾಕ್ಕೆ, ಅವನ ಅಂಗಡಿಯಲ್ಲೇ ವ್ಯಾಪಾರ ಮಾಡಬೇಕು ಅಂತ 59-60ನಲ್ಲಿ ನಾನು ಫೈನಲ್ ಇಯರ್ LM ಇದ್ದೆ, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಆವಾಗಲೇ ನನಗೆ ಅಂಗಡಿ ಇಟ್ಕೊಟ್ಬಿಟ್ಟು ಟೈಮೇ ಕೊಡಲಿಲ್ಲ ಅವನು ನನಗೆ. ಆದ್ರೂ ಎಲ್ಲೋ ಒಂದು ಕಡೆ ಒಳಗಡೆ ಇದ್ದೇತು ಸಿನಿಮಾ ಅಂತ ಅವ್ನು ಹೇಳಿದೆ. ನಾನು ಒಂದು ಸಿನಿಮಾದಲ್ಲಿ ಪಾತ್ರ ಮಾಡಿ ಬಂದ್ಬಿಡ್ತೀನಿ, ನಾನು ಮತ್ತೆ ಸಿನಿಮಾಕ್ಕೆ ಹೋಗಲ್ಲ. ಅವನು ಹೇಳ್ದ, ಡಿಸೈಡ್ ಯುವರ್ ಸೆಲ್ಫ್, ನಿನಗೆ ಸಿನಿಮಾ ಬೇಕಾ ಆಟೋಮೊಬೈಲ್ ಬೇಕಾ, ಎರಡೂ ಮಾಡೋಕ್ಕೆ ನಾನು ಒಪ್ಪಲ್ಲ ಅಂತ. ಸೊ ಐ ಡಿಸೈಡೆಡ್ ಫಾರ್ ಸಿನಿಮಾ. 62ನೇ ಇಸ್ವಿಯಲ್ಲಿ ಮದ್ರಾಸಿಗೆ ಮೈಸೂರಿಂದ 11 ಗಂಟೆ ಬಸ್ಸು ಹತ್ತುಬಿಟ್ಟು ಬೆಂಗಳೂರಿಗೆ ಬಂದು ಒಂದು ಕಡೆ ಜಾತಕ ತೋರಿಸಿ ಒಬ್ಬನಿಗೆ ಇಲ್ಲಿ ಜ್ಯೋತಿಷ್ಯ ಹೇಳಲಾಗುತ್ತದೆ ಅಂತ ಒಂದು ಬೋರ್ಡ್ ಇತ್ತು ಬಸ್ ಸ್ಟ್ಯಾಂಡಲ್ಲಿ, ಕಲಾಸಿಪಾಳ್ಯ ಮಾತ್ರ. ಒಬ್ಬನಿಗೆ ಜಾತಕ ತೋರಿಸಿ ರಾತ್ರಿ ಟ್ರೈನಲ್ಲೇ ಐ ವೆಂಟ್ ಟು ಮದ್ರಾಸ್ ಇನ್ 1962. ನಿಮ್ಮ ಮೂವಿ ಬಂತು. ವೀರ ಸಂಕಲ್ಪ 64ನೇ ಇಸ್ವಿಯಲ್ಲಿ ಬಂತು. ಇನ್ನೊಂದು ಶಿವಶಂಕರ್ ಬಗ್ಗೆ ಹೇಳಿದ್ರಿ. ಶಿವಶಂಕರ್ ಕನ್ನಡ ನಾಡಿನ ಅತ್ಯುತ್ತಮ ನಿರ್ದೇಶಕರು ಮತ್ತು ರೈಟರ್ ಕೂಡ ಹೌದು. ಇನ್ನೊಂದು ದ್ವಾರಕೀಶ್ ಅಂತ ಹೆಸರಿಟ್ಟಿದ್ದು ಅವರೇ ನಾವು ನಿಮಗೆ? ಇಲ್ಲ, ಹಾಗೆಲ್ಲ ಏನಿತ್ತು ಅಂದರೆ ಒಂಥರ ಈಶ್ಗಳು ಜಾಸ್ತಿ ಇತ್ತು. ನಾಗೇಶು, ರಾಜೇಶು, ಇವೆಲ್ಲ ಈಶು. ಇವಾಗ ಕುಮಾರ್ ಅಂತ ಒಂದು ಸೀಸನ್ನು, ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್, ಸೂರ್ಯಕುಮಾರ್, ಶರತ್ ಕುಮಾರ್ ಅಂತ ಈ ಈಶ್ ಅನ್ನೋದೊಂದಿತ್ತು. ನಾಗೇಶ್, ಇನ್ನೊಂದು ಬಹಳ ಈಶ್ ಹೆಸರುಗಳಿದ್ದು ನಟರುಗಳು. ಸೊ ಅವಾಗ ದ್ವಾರಕಾನಾಥಿಂದ ನಾನು ದ್ವಾರಕೀಶ್ ಆದೆ. ವೀರ ಸಂಕಲ್ಪ ಚಿತ್ರಕ್ಕೆ ನೀವು ನಿಮಗೆ ಅವಕಾಶ ಸಿಕ್ಕದ್ದು ಹೇಗೆ? ವೀರ ಸಂಕಲ್ಪ ಚಿತ್ರದಲ್ಲಿ ನಮ್ಮ ಮಾವ ನನಗೆ ಯಾವಾಗಲೂ ಹೇಳೋರು, ನೀನು ಪರೀಕ್ಷೆಯಲ್ಲಿ ಡಿಪ್ಲೊಮಾ ಪಾಸ್ ಮಾಡು, ವಿದ್ಯಾಭ್ಯಾಸ ಮುಗಿದ ಮೇಲೆ ನಿನಗೆ ಚಾನ್ಸ್ ಬಂದಿರು. ಸೊ ಡಿಪ್ಲೊಮಾನ ಪಾಸ್ ಮಾಡಿದೆ, ಅಂಗಡಿಯಲ್ಲಿದ್ದೆ. ಇದ್ದಾಗ ಅವ್ರು ಏನು ಮಾಡಿದ್ರು, ಒಂದು ಕಾಮಿಡಿ ರೋಲ್ ಬಂತು ವೀರ ಸಂಕಲ್ಪ ಅನ್ನೋ ಚಿತ್ರದಲ್ಲಿ. ಸೊ ಇದಕ್ಕೆ ನನ್ನ ಅಳಿಯಾನೇ ಸೂಟಬಲ್ಲು ಅಂತ, ಸೋದರ ಅಳಿಯಾನೇ ಕರೆಕ್ಟ್ ಇದಕ್ಕೆ ಅಂತ ಹೇಳಿ ಶಿವಶಂಕರ್ ಅವ್ರಿಗೆ ಹೇಳಿ ಮದ್ರಾಸಿಗೆ ನನ್ನನ್ನು ಕರೆಸ್ಕೊಂಡ್ರು. ಆಮೇಲೆ ನನಗೆ ಯಾಕೆ ಕಾಮಿಡಿ ಮಾಡೋದು ಅಂತಂದರೆ ನನ್ನ ಪರ್ಸ್ನಾಲಿಟಿ ಹಂಗೆ ಇತ್ತು. ನಾನು ನಿಜವಾಗ್ಲೂ ಫ್ಲ್ಯಾಶ್ ಬ್ಯಾಕ್ ಅಂತ ಹೇಳಿದ್ರೆ, ಮೊದಲನೇ ಶಾಟ್ ನಾನು ಸಿಂಹಾಸನ ಹತ್ತೋ ಶಾಟ್, ಅದು ಫಸ್ಟ್ ಶಾಟ್ ಯಾರಿಗೂ ಸಿಗಲ್ಲ ಹೇಳ್ತೀನಿ ನಾನು. ಲಾಜಿಕಲಿ ಎಷ್ಟು ಚೆನ್ನಾಗಿ ಅದೊಂದು ಶಾಟ್ ಬಂತು ನನಗೆ ಅಂದರೆ, ಓಪನಿಂಗ್ ನನ್ನ ಜೀವನದ ಮೊದಲನೇ ಶಾಟು ದ್ವಾರಕೀಶ್ ಸಿಂಹಾಸನ ಹತ್ತಿ ಕೂತ್ಕೊಳ್ಳೋದು. ನಮ್ಮ ಮಾವ ಹೇಳಿದ್ರು, ಲೈ ಇಂಡಸ್ಟ್ರಿಯಲ್ಲಿ ಸಿಂಹಾಸನದ ಮೇಲೆ ಕೂತ್ಕೋಬೇಕು, ಅದಕ್ಕೆ ನಿಂಗೆ ಫಸ್ಟ್ ಶಾಟ್ ಈ ಥರ ಇಡ್ತಾ ಇದ್ದೀನಿ ಅಂತ. ಫಸ್ಟ್ ಶಾಟ್ ಅಲ್ಲೇ ಅವತ್ತಿನ ದಿವಸ ಪಂಡ್ರಿಬಾಯಿ, ರಮಾದೇವಿ ಎಲ್ಲ ಗೋಲ್ಡನ್ ಸ್ಟುಡಿಯೋ ಮದ್ರಾಸ್ನಲ್ಲಿ ಆ ಕಾಲದಲ್ಲಿ ಸ್ಟುಡಿಯೋಗಳು ಅಂದರೆ ಲೈನ್ಗಿರೋದು, ಅದೊಂದು ಹಬ್ಬ. ಒಳಗೆ ಎಂಟರ್ ಆಗ್ಬಿಟ್ರೆ ಸಾಕು, ಈ ಕಡೆ ಲೆಫ್ಟಲ್ಲಿ ವಿಕ್ರಮ್ ಸ್ಟುಡಿಯೋ, ರೈಟಲ್ಲಿ ವಾಹಿನಿ ಸ್ಟುಡಿಯೋ, ಶ್ಯಾಮ್ ಪ್ರಸಾದ್ ಸ್ಟುಡಿಯೋ, ಕರ್ಪಗಮ್ ಸ್ಟುಡಿಯೋ, ವಾಹಿನಿ ಸ್ಟುಡಿಯೋ, AVM, ಎಷ್ಟು ಸ್ಟುಡಿಯೋಗಳು, ಎಷ್ಟು ಚೆಂದಾಗಿತ್ತು ಅವಾಗ. ಆ ರೋಡಲ್ಲಿ ಹೋಗೋದೇ ಒಂದು ಸೊಗಸಾದ ಅನುಭವ ನಮಗೆ. ಸೊ ಆ ಗೋಲ್ಡನ್ ಸ್ಟುಡಿಯೋದಲ್ಲಿ ನಾನು ಮೊದಲನೇ ಶಾಟ್ ಪಾತ್ರ ಮಾಡಿದೆ. ಏನಪ್ಪ ಮಿಸ್ ಹೊಡೆದಿದ್ದು ದ್ವಾರಕೀಶ್ಗೆ ಅಂದರೆ, ಆ ಲೈಟ್ ಕ್ಯಾಮ್ರಾಮನ್ ಕೇಳಿದ್ರು, ಸರ್ ಲೈಟೆಲ್ಲ ಸೆಟಪ್ ಕರೆಕ್ಟಾಗಿದೆ, ಇಳಿಯೋ ಶಾಟ್ ಇದ್ರೆ ಅದನ್ನು ತಗೊಂಬಿಡಿ ಅಂತ. ಎರಡನೇ ಶಾಟೇ ಇಳಿಯೋ ಶಾಟ್. ಸೊ ದ್ವಾರಕೀಶ್ ಎಲ್ಲ ಹತ್ತಿ ಸಿಂಹಾಸನ ಹತ್ತಿ ಜೀವನದಲ್ಲಿ ಇಳಿದು ಮತ್ತೆ ಹತ್ತೋ ಸಮಯ ಬಂತು ಅಷ್ಟೇ. ಹೇಗೆ ಸಿಂಬಾಲಿಕ್ಕಾಗಿ ಆ ಕಾಲದಲ್ಲಿ ಆಯಿತು ಅಂತ ಹೇಳ್ತೀನಿ. ಎಲ್ಲ ಫ್ಲೋರ್ಗಳೆಲ್ಲ ಒಟ್ಟಿಗೆ, ಒಂದು ಕಡೆ ತಮಿಳ್ ಶೂಟಿಂಗ್ ನಡೆಯೋದು, ಒಂದು ಕಡೆ ತೆಲುಗು ಶೂಟಿಂಗ್ ನಡೆಯೋದು, ಮಲಯಾಳಂ ಶೂಟಿಂಗ್ ನಡೆಯೋದು, ಕನ್ನಡ ಶೂಟಿಂಗ್ ನಡೆಯೋದು. ತಮಿಳು ತೆಲುಗು ಸಿನಿಮಾ ಎಲ್ಲ ಬೆಳಗ್ಗೆ ಶೂಟಿಂಗು, ಈ ಕನ್ನಡ ಮಲಯಾಳಂ ಎಲ್ಲ ರಾತ್ರಿ ಹೊತ್ತು ಶೂಟಿಂಗು. ರಾತ್ರಿ ಹೊತ್ತು ಕಾಲ್ ಶೀಟ್ ಕಡಿಮೆ, ಬೆಳಗ್ಗೆ 300 ರೂಪಾಯಿ, ರಾತ್ರಿ ಹೊತ್ತು 150 ರೂಪಾಯಿ. ರಾತ್ರಿ ಹೊತ್ತಿನಲ್ಲೇ ಸಿನಿಮಾಗಳೆಲ್ಲ ಪಾತ್ರ ಮಾಡಿದ್ದೀವಿ.
ರಾಜ್ಕುಮಾರ್ ಅವ್ರನ್ನ, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಬಾಲಣ್ಣ, ನರಸಿಂಹರಾಜು, ಇವನ್ನೆಲ್ಲ ನಾನು ಜ್ಞಾಪಿಸ್ಕೋಬೇಕು ಇವತ್ತಿನ ದಿವಸ. ಈ ಅಮೃತ ಮಹೋತ್ಸವದಲ್ಲಿ ಅವನ್ನೆಲ್ಲ ನಾನು ನನ್ನ ಜೀವನದಲ್ಲಿ ಜ್ಞಾಪಿಸ್ಕೋಬೇಕು. ಅವರ ಜೊತೆಯಲ್ಲಿ ಪಾತ್ರ ಮಾಡೋ ಒಂದು ಅವಕಾಶ ನನಗೆ ಸಿಕ್ತಲ್ಲ ಅಂತ ನಾವು ಏನಕ್ಕೆ ಹೇಳ್ತಾರೆ. ನೀವು ಹೇಳಿದ್ರಿ ಕೇಳಿ ನಂಗೆ ಅನಿಸ್ತು, ಮದ್ರಾಸಲ್ಲಿ ತೆಲುಗು, ತಮಿಳು, ಕನ್ನಡ ಚಿತ್ರರಂಗದ ಸಂಗಮ ಆಗಿತ್ತು. ನೀವು ಆ ಸಂದರ್ಭದಲ್ಲಿ ಆಕ್ಟಿಂಗ್ ಮಾಡ್ತಾ ಇರಬೇಕಾದ್ರೆ, ಸತ್ಯ ಹರಿಶ್ಚಂದ್ರ ಶೂಟಿಂಗ್ ನಡೀತಿರ್ಬೇಕಾದ್ರೆ ಊಟ ಟೈಮಲ್ಲಿ ಶೂಟಿಂಗ್ ಬೇರೆ ಬೇರೆ, ಅದೇ ಸಂದರ್ಭದಲ್ಲಿ ತಮಿಳು ಕೂಡ ನಡೀತಿತ್ತು, ತೆಲುಗು ಕೂಡ ನಡೀತಾ ಇತ್ತು. ಅಲ್ಲಿ MGR ಬರೋರು, ಶಿವಾಜಿ ಗಣೇಶನ್ ಬರೋರು, ರಾಜ್ಕುಮಾರ್ ಇರೋರು, ನೀವು ಇರೋರು, ಆ ಸಂದರ್ಭ ಕೂಡ ನೀವು ಐ ಕಾಂಟ್ ಫರ್ಗೆಟ್. ನಿನ್ನೆ ಯಾರಿಗೂ ಹೇಳ್ತಾ ಇದ್ದೆ ನಾನು, MGR ಮನೆಯಿಂದ ಮಜ್ಜಿಗೆ ತಂದು ಊಟ ಸಮಯದಲ್ಲಿ ಕೂತ್ಕೊಂಡು ನಾನು ರಾಜಣ್ಣ ಎಲ್ಲ ಊಟ ಮಾಡ್ತಾ ಇದ್ದೀವಿ ವಾಹಿನಿ ಸ್ಟುಡಿಯೋದಲ್ಲಿ. ಏನೋ ಒಂದು ತಮಿಳಲ್ಲಿ ಮೋರು ಅಂತಾರಲ್ಲ, ಮಜ್ಜಿಗೆ ಅಂತ ಬಂದು MGR ಹೆಂಗೆ ಹೋಟ್ಲಿಂದ ಬಂದಿರ್ಕ ನಮ್ಮ ಮನೆಯಿಂದ ಬಂದಿದೆ ಅಂತ ತರಿಸ್ಕೊಟ್ರು. ಅಲ್ಲಿಂದ ತಂದು MGR ಮನೆ ಮಜ್ಜಿಗೆ ನಾವೆಲ್ಲ ಒಟ್ಟಿಗೆ ಕೊಡಿದ್ವಿ. NT ರಾಮರವರು ಅಲ್ಲೇ ಇರೋದು, ಎಲ್ಲರೂ ಒಟ್ಟಿಗೆ ಮೇಕಪ್ ರೂಮಲ್ಲಿ, ಎಲ್ಲರೂ ಒಟ್ಟಿಗೆ. ಅಲ್ಲಿ ಭೇದ ಭಾವಗಳೇ ಇರಲಿಲ್ಲ. ಅದು ಚೆನ್ನಾಗಿ ಹೇಳ್ಬಿಡಿ, ನೀವು ಸಂತೆ ಒಂಥರ ಸೊಗಸಾದ ಹಬ್ಬ. ಆಲ್ ಕ್ಯಾರೆಕ್ಟರ್ಸ್ ಡಿಫ್ರೆಂಟ್ ಗೆಟಪ್ಪಲ್ಲಿ, ಅಲ್ಲೊಂದು ಮೈಥಲಾಜಿಕಲ್ ಪಿಕ್ಚರು, ಇಲ್ಲೊಂದು ಫೋಕ್ಲೋರ್ ಪಿಕ್ಚರು, ಇಲ್ಲೊಂದು ಸೋಷಿಯಲ್ ಪಿಕ್ಚರ್. ಏನು ಚಂದ ರೀ. ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್. ನೀನು ಯಾವ ಪಿಕ್ಚರ್ ಮಾಡ್ತಾ ಇದ್ರೆ, ಏನಪ್ಪ ಏನು ಪಿಕ್ಚರ್ ಇದು, ಕನ್ನಡನ, ಏನು ಥರ ಕತೆ ಇದು, ಅಲ್ಲೇ ಕೇಳೋರು, ಅಲ್ಲೇ ಗೊತ್ತಾಗೋದು ಎಲ್ಲ ವಿಷಯಗಳು. ಅಂಥ ಸೊಗಸಾದ ದಿನಗಳು ಆ ದಿನಗಳು ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ನನ್ನ ಮಾವ ಮಲಗಿದ್ರೆ ಮಧ್ಯಾಹ್ನ, ನಾನು 1 ಗಂಟೆ 2 ಗಂಟೆಗೆ ಹೋಗಿ ನೋಡಿದ್ದೀನಿ. ಅವ್ರು ಮಲಗಿದ್ರೆ ಹಳೆಯ ಕಾಲದ ಫ್ಯಾನು, ಹೆಂಚಿನ ಮನೆ, ಕುಯ್ಕು ಅಂತ ಫ್ಯಾನ್ ಸುತ್ತಾ ಇದೆ. ಮಲಗಿದ್ದಾರೆ ಮಧ್ಯಾಹ್ನ 3 ಗಂಟೆ, ಬಿಸಿಲು, ಮದ್ರಾಸು, ಸಿಕ್ಕಾಪಟ್ಟೆ ಬಿಸಿಲು. ನೋಡಿದ್ರೆ ಒಂದು ಸಿನಿಮಾ ಶಾಟ್ ಥರ ಅದು. ಬರೀ ಪೇಪರ್ಗಳು ಸುತ್ತ ಬಿದ್ದಿವೆ, ಎಲ್ಲ ಥರಲ್ಲೂ ಬರೆದಿದ್ದಾರೆ. ಆ ಪೇಪರ್ಗಳೆಲ್ಲ ಗಾಳಿಗೆ ಪಟ 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 ಆಡ್ತಾ ಇದೆ. ಇವರು ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. 4:30 ಗಂಟೆಗೆ ರಾಜನ್ ನಾಗೇಂದ್ರ ಅವರು ಬಂದರು, ಕೂತ್ಕೊಂಡ್ರು, ಕಂಪೋಸಿಂಗ್ ಶುರು ಆಯಿತು. ಆ ಲಿರಿಕ್ಸಲ್ಲಿ ಅಂತಂದರು, ಮರಿ ನೋಡೋ ಆ ರೂಮಲ್ಲಿ ಇರಬೇಕು, ಲಿರಿಕ್ಸ್ ತೊಗೊಂಬಂದು ಎಲ್ಲ ಪೇಪರ್ಗಳನ್ನು ಸೇರಿಸಿ ತಂದರೆ ಅದರಲ್ಲಿ ತೆಗಿತಾರೆ. ಇಷ್ಟು ಬರೆದಿದ್ದಾರೆ ನೋಡಿ. ಸಾಹಿತ್ಯದ ಸುತ್ತದಲ್ಲೇ ಮಲಗಿದ್ದಾರೆ ಅವರು, ಸಾಹಿತ್ಯನೇ ಎಲ್ಲ ಕಡೆ. ಅದರಲ್ಲಿ ತೆಗೆದ್ರು. ಇನ್ನೂ ನನಗೆ ಇವತ್ತಿಗೂ ಜ್ಞಾಪಕ ಇದೆ, ಸಿಟ್ಟ್ಯಾಕೋ ಸಿಡಿಕ್ಯಾಕೋ ನನ್ನ ಜಾಣ, ಇಟ್ಟಾಯ್ತೋ ನಿನ್ನ ಮೇಲೆ ನನ್ನ ಪ್ರಾಣ ಅಂತ ಆ ಲಿರಿಕ್ಕನ್ನು ತೆಗೆದ್ರು. ಸೊ ದಟ್ ಈಸ್ ವಾಟ್ ಐ ನೀಡ್. ನಾನು ಯಾಕೆ ದ್ವಾರಕೀಸ್ಗೆ ಇನ್ಸ್ಪಿರೇಷನ್ ಬರುತ್ತೆ, ದ್ವಾರಕೀಸ್ಗೆ ಯಾಕೆ ಕೋಪ ಬರುತ್ತೆ, ಅವೆಲ್ಲ ನೋಡಿದ್ದೀನಿ ನಾನು. ಪುಟ್ಟಣ್ಣ ಒಂದು ಶಾಟ್, ಬೆಳ್ಳಿ ಮೋಡದ ಶಾಟನ್ನು ಐ ಕ್ಯಾನಾಟ್ ಫರ್ಗೆಟ್. ಶ್ರೀನಿವಾಸ್ ಅಂತ ಪ್ರೊಡ್ಯೂಸರು, ಆತ ರೋಲ್ ಇಲ್ಲ, ಮುಗಿದೋಗ್ತಾ ಇದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ನೆಗೆಟಿವ್. ಎಲ್ಲಿಂದ ತರಬೇಕು? ಚಿಕ್ಕಮಂಗ್ಳೂರು ಶೂಟಿಂಗ್, ಚಿಕ್ಕಮಂಗ್ಳೂರಲ್ಲಿ, ಮದ್ರಾಸಲ್ಲಿ ಮುಗಿದೋಗ್ತಾ ಇದೆ. ಒಂದು ದೊಡ್ಡ ಶಾಟ್ ಇಟ್ಟಿದ್ದಾರೆ ಪುಟ್ಟಣ್ಣ. ಲಾಸ್ಟ್ ಶಾಟ್ ಕಲ್ಯಾಣ್ ಕುಮಾರ್ ಬಂದು ಮರ ಹೊಡೆಯೋದು. ಅಪ್ಪ ಪುಟ್ಟಣ್ಣ ಫಿಲಮ್ ನೆಗೆಟಿವ್ ಆಯ್ಪೋಚಿಪ್ಪ, ಮುಗಿದೋಗಿದಪ್ಪ, ಮುಗಿಸು ತೆಗಿತಾನೆ ಒಂದು ಶಾಟ್. ಓಕೆ ಎನ್ ಜಿ ನೋ ಶಾಟ್. ದಬ ರಾತ್ರಾಂಧ್ರಾತ್ರಿ ಬಸ್ಸಲ್ಲಿ ಬಂದಿದ್ದೀವಿ ನಾನು, ಆ ಶ್ರೀನಿವಾಸನ್, ಆಫ್ರಿಕನ್ ಶ್ರೀನಿವಾಸ್ ಅಂತ ಅವರು ಹೆಸರು. ಬಂದು ರಾತ್ರಾಂಧ್ರಾತ್ರಿ ಮದ್ರಾಸ್ಗೆ ಹೋಗಿ ಪಿಕ್ಚರ್ ನೆಗೆಟಿವ್ ತಿಂದಿದ್ವಿ. ಪುಟ್ಟಣ್ಣಗೆ ತನಗೆ ಬೇಕಾದ ಶಾಟ್ ಅದು ಬರಲೇಬೇಕು. ಅಷ್ಟು ಸೀರಿಯಸ್ನೆಸ್ ಇತ್ತು ಸಿನಿಮಾ. ಏನಾಯ್ತು ಆ ಸಿನಿಮಾ? ಕ್ಲೈಮ್ಯಾಕ್ಸ್ ಹಂಗೆ ಬಿಟ್ಟರು ಸಿನಿಮಾಲಿ. ಕ್ಲೈಮ್ಯಾಕ್ಸ್ ಬಿಕೇಮ್ ದಿ ಹೈಲೈಟ್ ಆಫ್ ದಿ ಸಿನಿಮಾ. ಅವನಲ್ಲಿ ಅದು ಪ್ಯಾಷನೇಟ್ ಆಫ್ ಫಿಲಮ್ ಮೇಕಿಂಗ್ ಅಲ್ವಾ. ಅದರಿಂದ ಆ ಥರ ಬೇಕು ಸಿನಿಮಾಗಳು, ಒಳಗೆ ಹೋಗಬೇಕು. ಒಂದು ಭೂತೇನ ಮಗುವಿನ, ಕ್ಯಾನ್ ಯು ಇಮ್ಯಾಜಿನ್ ಟುಡೇ ಒಂದು ಬಂಗಾರದ ಮನುಷ್ಯನ